ನಮಸ್ತೆ ವೀಕ್ಷಕರೇ, ಮ್ಯಾಜಿಕ್ ಬೌಲ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಕಾಯಿ ದೋಸೆ ಅಥವಾ ಕೊಕೊನಟ್ ದೋಸೆ. ಯಾವಾಗಲೂ ಉದ್ದಿನಬೇಳೆ ದೋಸೆ ಬೇಜಾರಾಗಿದೆಯಾ? ಅಥವಾ ಉದ್ದಿನಬೇಳೆ ಇಲ್ಲಪ್ಪ, ಈಗ ದೋಸೆ ಹೇಗೆ ಮಾಡೋದು ಅಂದ್ಕೊಳ್ತಾ ಇದ್ದೀರಾ? ಸಿಂಪಲ್ಲಾಗಿ ಈ ರೀತಿ ಕಾಯಿ ದೋಸೆ ಮಾಡಿಕೊಡಿ. ತುಂಬ ಸ್ಮೂತಾಗಿರುತ್ತೆ, ಸ್ಪಾಂಜಿಯಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿನ್ನೋದಂತ ಗ್ಯಾರಂಟಿ. ಬನ್ನಿ ಯಾವ ರೀತಿ ಮಾಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಬೌಲ್ನಷ್ಟು ಅಕ್ಕಿ ತೆಗೆದುಕೊಂಡಿದ್ದೀನಿ. ಅಕ್ಕಿ ತೆಗೆದುಕೊಂಡು ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 2-3 ಸ್ಪೂನ್ನಷ್ಟು ಉದ್ದಿನಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಬೇಡ ಅಂದರೆ ಅವಾಯ್ಡ್ ಮಾಡ್ಕೊಳ್ಳಿ. ನಾನು ಒಂದು 2-3 ಸ್ಪೂನ್ ಮಾತ್ರ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ನಾನು ನೀರು ಹಾಕ್ಬಿಟ್ಟು ಒಂದು 2-3 ಸರಿ ವಾಶ್ ಮಾಡಿಕೊಂಡು 3-4 ಅವರ್ ನಾನು ಅಕ್ಕಿಯನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ನಂತರ ನಾನು ಒಂದು ತೆಂಗಿನಕಾಯಿ ತೆಗೆದುಕೊಂಡು ಚಿಕ್ಕದಾಗಿ ಕೊಬ್ಬರಿಯನ್ನು ಕಟ್ ಮಾಡಿಕೊಂಡು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ತುರಿ ತೆಗೆದುಕೊಳ್ತೀನಿ ಅಂದರೆ ಕೊಬ್ಬರಿ ತುರಿ ಕೂಡ ತೆಗೆದಿಟ್ಕೋಬೋದು. ನಾನು ಮಿಕ್ಸಿ ಜಾರಲ್ಲಿ ಹಾಕೋದ್ರಿಂದ ನಾನು ಚಿಕ್ಕದಾಗಿ ಹೋಳುಗಳನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ನಾನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅವಲಕ್ಕಿ ಅಥವಾ ಅನ್ನ ಯಾವುದನ್ನು ಸೇರಿಸ್ಕೊಂಡಿಲ್ಲ, ನೀವು ಬೇಕಾದ್ರೆ ಹಾಕ್ಕೊಳ್ಳಿ. ಆಲ್ರೆಡಿ ನಾವು ಕೊಬ್ಬರಿ ಹಾಕೋದ್ರಿಂದ ಇದು ತುಂಬ ಸ್ಪಾಂಜಿಯಾಗಿ ಬರುತ್ತೆ. ಮತ್ತು ನೀವು ಅವಲಕ್ಕಿ ಅನ್ನ ಹಾಕಿದರೆ ಇನ್ನೂ ಸ್ಪಾಂಜಿಯಾಗಿ ಆಗ್ಬೋದು. ನಾನಂತೂ ಹಾಕಿಲ್ಲ, ಇಲ್ಲಿ ಕೊಬ್ಬರಿ ಮಾತ್ರ ಹಾಕ್ಕೊಂಡು ಅಕ್ಕಿ ಮತ್ತು ಕೊಬ್ಬರಿಯನ್ನು ಹಾಕ್ಕೊಂಡು ಮಾತ್ರ ರುಬ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಡು ನಾನು ಇಟ್ಕೊಂಡಿದ್ದೀನಿ. 8 ಅವರ್ ಆದಮೇಲೆ ನಾನಿಲ್ಲಿ ದೋಸೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೊಂದು ನೀಟಾಗಿ ಉದುಗ್ ಬಂದಿದೆ ಇಲ್ಲಿ ದೋಸೆ ಹಿಟ್ಟು. ನೋಡಿ ದೋಸೆ ಗೂಡಾಗಿ ಸ್ಪಾಂಜಾಗಿ ಎಷ್ಟು ನೀಟಾಗಿ ಬರುತ್ತೆ, ತುಂಬ ಸ್ಮೂತಾಗಿರುತ್ತೆ. ಯಾವಾಗಲೂ ಉದ್ದಿನಬೇಳೆ ದೋಸೆ ಅಷ್ಟೇ ಅಲ್ಲ, ಈ ರೀತಿ ಕಾಯಿ ದೋಸೆ ಕೂಡ ನೀವು ಒಂದ್ಸಲ ಮನೆ ಟ್ರೈ ಮಾಡಿ. ಈ ದೋಸೆ ಜೊತೆಗೆ ಕಾಯಿ ಚಟ್ನಿ, ಶೇಂಗಾ ಚಟ್ನಿ ಅಥವಾ ಹುರಿಗಡಲೆ ಚಟ್ನಿ, ಯಾವ ಚಟ್ನಿಗಾದರೂ ಕೂಡ ಈ ದೋಸೆ ತುಂಬ ಸ್ಮೂತಾಗಿ ಸ್ಪಾಂಜಾಗಿ ಬಾಯಲ್ಲಿಟ್ಟು ಕರಗೋಗುವಷ್ಟು ಸ್ಮೂತಾಗಿರುತ್ತೆ. ಬೇರೆ ಬೇರೆ ದೋಸೆ ನಾನು ವೆರೈಟಿ ದೋಸೆ ನಾನು ಮಾಡಿದ್ದೀನಿ, ಹೆಸರುಕಾಳು ದೋಸೆ ಮತ್ತು ಅಲಸಂದೆ ಕಾಳು ದೋಸೆ. ನೀವು ಈ ರೀತಿ ಬೇರೆ ಬೇರೆ ದೋಸೆನ ಟ್ರೈ ಮಾಡಿ ನೋಡಿ. ನನ್ನ ಹಳೆಯ ವಿಡಿಯೋದಲ್ಲಿದೆ. ಡಿಸ್ಕ್ರಿಪ್ಷನಲ್ಲಿ ಅಲಸಂದೆ ಕಾಳು ದೋಸೆ ಮತ್ತು ಹೆಸರುಕಾಳು ದೋಸೆ ವಿಡಿಯೋ ಲಿಂಕನ್ನು ಹಾಕ್ತೀನಿ ನೋಡಿ. ಆ ದೋಸೆ ಕೂಡ ನೀವು ಮನೇಲಿ ಟ್ರೈ ಮಾಡಿ. ಈಗ ಸ್ಪಾಂಜಿ ಆದಂತಹ ದೋಸೆ ರೆಡಿಯಾಗಿದೆ. ಈ ರೀತಿ ಕಾಯಿ ದೋಸೆನ ನೀವು ಮನೇಲಿ ಟ್ರೈ ಮಾಡಿ. ಯಾವ ರೀತಿ ಬಂತಂತೇಳಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋನಾರು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಓಕೆ, ಟೇಕ್ ಕೇರ್, ಬಾಯ್.